channel Priyanka World. So guys, ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಯಿತು ಅಂತ ಹೇಳೋದಾದರೆ 3:30ಗೆ ಸ್ಕೂಲ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡು 3 o'clockಗೆ ಎದ್ದಿದ್ದೆ. ಕೊಂಡಿದ್ದು 3:30ಗೆ ಅಲ್ಲಿ ಹೋಗ್ಬೇಕು ಅಂತ, ಬಿಕಾಸ್ ಫಸ್ಟ್ ಅವರು 3:30ಗೆ ಸ್ಕೂಲ್ ಹತ್ರ ಇರಬೇಕು ಅಂತ ಹೇಳಿದರು. ಸೊ ಹಂಗಾಗಿ 3 o'clockಗೆ ನಾನು ಎದ್ದೆ. ಬಟ್ ಆ್ಯಕ್ಚುಲಾಗಿ 3 o'clockಗೆ ಅಲ್ಲಿರಬೇಕಿತ್ತು. ನಂಗೆ ಗೊತ್ತಿದ್ದಿಲ್ಲ. ಇದು ಸ್ಯಾಟರ್ಡೆ ನಾನು ಸ್ಕೂಲಿಗೆ ಹೋಗ್ತಿಲ್ಲ, ಸೊ ಹಂಗಾಗಿ ನಂಗೆ ಗೊತ್ತಿಲ್ಲ. ಅರ್ಕಲ್ಗುರು ಆಗಿದೆ. ಅಲ್ಲಿಂದ ಬಂದು ನಾವು ಕುಶಿನಗರಕ್ಕೆ ಹೋದ್ವಿ. ಆದ್ಮೇಲಿಂದ ಮನೆಗೆ ಬರೋಷ್ಟೊತ್ತಿಗೆ ಇಟ್ ವಾಸ್ ಲೈಕ್ 12 or 11:30 ಏನೋ ಆಗಿತ್ತು. ಪಂಕಜ್ ನನಗೆ ಫೋನ್ ಮಾಡಿದೆ. ಶಿ ಡಿಡ್ಂಟ್ ರಿಸೀವ್. ಸೊ ಹಂಗಾಗಿ ಮಲಗಿರಬೇಕು ಅಂದ್ಕೊಂಡೆ. ಆ್ಯಂಡ್ ಬೆಳಿಗ್ಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಬೆಳಿಗ್ಗೆ ಫೋನ್ ಮಾಡಿದೆ, ಅವ್ರ ತಂಗಿ ರಿಸೀವ್ ಮಾಡಿದ್ರು. ಸೊ ಹಂಗಾಗಿ ಮತ್ತೆ ಕಟ್ ಮಾಡಿಬಿಟ್ಟೆ. ನಾನು ರೆಡಿ ಆಗೋಣ, ಟೈಮ್ ಆಗಿಬಿಡುತ್ತೆ ಅಂತ. ಆಮೇಲೆ ವಾಟ್ಸಪ್ಪಲ್ಲಿ ಓಪನ್ ಮಾಡ್ತೀನಿ, ಅಲ್ಲಿ ಹ್ಯಾಪಿ ಜರ್ನಿ ಅಂತ ಹಾಕಿದ್ರು. ನಾನು ಇಷ್ಟು ಬೇಗ ಹೋಗಾಯ್ತಾ ಅಂತ ಒಂದ್ಸತಿ ಟ್ರಿಪ್ಪಿಗೆ ಅಂತ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಸೊ ಹಂಗಾಗಿ ಅಲ್ಲೋಗಿ ನೋಡಿದೆ, ಅಲ್ಲಿ 3 o'clock ಅಂತ ಇತ್ತು. ಆ್ಯಂಡ್ ಸರ್ ಕೂಡ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನನಗೆ ಫುಲ್ಲು ಭಯ ಆಯಿತು. ಆ್ಯಂಡ್ ನಾನು ಎದ್ದಿದ್ದೆ 3 o'clockಗೆ. ಬೇಗ ಪಟ್ ಅಂತ ಇದ್ದು ಡ್ರೆಸ್ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಡ್ರೆಸ್ ಹಾಕೊಂಡೆ, ಮತ್ತು ಮೊಬೈಲ್ ಮತ್ತು ಚಾರ್ಜ್ ಹಾಕಿದ್ದೆ. ದುಡ್ಡಿನೂ ತೊಗೊಂಡಿದ್ದಿಲ್ಲ. ಬಾಕಿದ್ದು ಡ್ರೆಸ್ನೆಲ್ಲ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ. ಕಿರ್ಚಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಅಮ್ಮ ಮೊಬೈಲ್ ಬೇಡ ಅಂತ ಹೇಳ್ತು. ನೋಡೋದು ಮೊಬೈಲ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಪರ್ಸ್ ಕೂಡ ಇಲ್ಲಿ ಆಚೆ ಇಟ್ಟಿದ್ದೆ. ಮತ್ತೆ ಅದನ್ನೆಲ್ಲ ತೊಗೊಂಡು ಬ್ಯಾಗ್ ಹಾಕಿ ದುಡ್ಡು ತೊಗೊಂಡು ಆಮೇಲೆ ಸರ್ ಫೋನ್ ಮಾಡ್ತಿದ್ರು. ಆಮೇಲೆ ಪಪ್ಪ ಫೋನ್ ರಿಸೀವ್ ಮಾಡಿ ಬರ್ತಾ ಇದ್ದೀವಿ. ಮನೇಲಿ ಯಾರಿಗೂ ಹೇಳಿಲ್ಲ, ಆಂಟಿಗೆ ಹೇಳಿಲ್ಲ, ಹೊಸನಮ್ಮಂಗೆ ಹೇಳಿಲ್ಲ, ಅಂಕಲ್ಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಬೇಗ ಪಟ್ಟಂತ ಶೂ ಹಾಕ್ಕೊಂಡು ಹೋಗ್ಬಿಟ್ಟೆ. ಹಿಂದೆ ಇಟ್ಟು ಅಲ್ಲಿ ನಾನು ಪರ್ಸ್ ತೊಗೊಂಡಿದ್ದಿಲ್ಲ, ಏನು ತೊಗೊಂಡಿದ್ದಿಲ್ಲ. ಅದು ತೊಗೊಳ್ತೀನಿ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಸರಿ ತಗೋ ಅಂತ ಹೇಳಿದ್ರು. ದುಡ್ಡು ತೊಗೊಂಡಿಲ್ಲ ನಾನು, ಅರ್ಜೆಂಟಿಗೆ ದುಡ್ಡು ಏನು ಮಾಡೋಕ್ಕೆ ಅಂತ ಹೇಳಿ ಬ್ಯಾಗಲ್ಲಿ ಇತ್ತು. ನಾನು ತೊಗೊಂಡಿದ್ದಂದರೆ ಫೋನ್ ತೊಗೊಂಡೆ ಮತ್ತು ಸೈಡ್ ಬ್ಯಾಗ್ ತೊಗೊಂಡೆ. ಇಷ್ಟು ತೊಗೊಂಡು ಬಸ್ಸೊಳಗೆ ಕೂತಿದ್ದೆ. ಆ್ಯಂಡ್ ನನಗೆ ನಿದ್ದೆ ತಡೆಯೋಕ್ಕಾಗ. ಫಸ್ಟ್ ನಾನು ಎಲ್ಲೇ ಹೋದ್ರೂ ನಿದ್ದೆ ಮಾಡ್ತಾ ಇದ್ದಿಲ್ಲ. ಬಟ್ ಈಗ ನಿದ್ದೆ ಬಿಟ್ಟರೆ ನಾನು ಏನು ಮಾಡೋದಿಲ್ಲ ಅನಿಸುತ್ತೆ. ಬಿಕಾಸ್ ಬಸ್ಸಲ್ಲಿ ಹೋಗಿ ಕೂತಿದ ತಕ್ಷಣ ತುಂಬ ನಿದ್ದೆ ಬರ್ತಿತ್ತು. ಮಲಿಕೋಬಿಟ್ಟೆ. ಆ್ಯಂಡ್ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಆಮೇಲೆ ಅಮ್ಮಂಗೆ ಫೋನ್ ಮಾಡಿ ಮಾತಾಡಿ ಅದಾದಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಾನು ಮಲಗಿದ್ದೆ. ಬೆಳಿಗ್ಗೆ ನಡೆದಿದ್ದ ಕತೆ ಸ್ಟಾರ್ಟ್ ಮಾಡಿದೆ. ನನಗೆ ಸ್ವಲ್ಪ ಶೈ ಡ್ಯಾನ್ಸ್ ಮಾಡೋಕ್ಕೆ. ಸೊ ಹಂಗಾಗಿ ಫೋನ್ ನೋಡ್ತಿದ್ದೆ. ಅದಾದಮೇಲೆ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ತಿಂಡಿ ತಿನ್ನೋಕೆ ಅಂತ ಹೋದ್ವಿ. ನನಗೆ ಇಡ್ಲಿ, ಸಾಂಬಾರ್ ಮತ್ತು ಉದ್ದಿನ ವಡೆ ಇಷ್ಟು ತಿಂದೆ ನಾನು. ಅಲ್ಲಿಂದ ನಾವು ಹೋಗಿದ್ದು ಮಲ್ಪೆ ಬೀಚ್. ಮಲ್ಪೆ ಬೀಚಲ್ಲಿ ಹೋಗಿ ನಾನು ಸ್ಲಿಪ್ಪರ್ ತೊಗೊಂಡೋಗೋದೆ ಮರ್ತೋದೆ. ಎಕ್ಸ್ಟ್ರಾ ಒಂದು ಪೇರ್ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಬಟ್ ಶೂಸ್ ಹಾಕ್ಕೊಂಡು ಹಂಗೆ ಹೋಗ್ಬಿಟ್ಟೆ, ಮರ್ತೋದೆ. ಇನ್ನೊಂದು ಭಯ ಏನಂದರೆ ನನ್ನ ಕೈಯಲ್ಲಿ ಫೋನ್ ಇತ್ತು, ಬಿದ್ದೋಗ್ಬಿಡುತ್ತೆ ಅಂತ ಭಯ ನನಗೆ. ಸೈಡ್ ಬ್ಯಾಗ್ನ ಅಲ್ಲೇ ಬಸ್ಸಲ್ಲಿ ಬಿಟ್ಟು ಬಂದಿದ್ದೆ, ಬರೀ ಫೋನ್ ಇಟ್ಕೊಂಡಿದ್ದೆ. ಅಲ್ಲೋಗಿ ಎಲ್ಲಾದ್ರೂ ಫೋಟೋಸ್ ಎಲ್ಲ ತಗೋತಿದ್ರು. ವಿ ಜಸ್ಟ್ ಟುಕ್ ಸಮ್ ಸೆಲ್ಫೀಸ್, ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಇಲ್ಲಿಂದ ಕುಶಿನಗರದಿಂದ ಬಂದ ತಕ್ಷಣ ಕಳೆಗೆ ಹೋಗಿ ಸನ್ಸ್ಕ್ರೀನ್ ಮತ್ತು ಪೇಸ್ಟ್, ಸೋಪ್ ಇಷ್ಟು ತಂದು ಇಟ್ಕೊಂಡಿದ್ದು. ಹಂಗಾಗಿ ನಾನು ಸೈಡಿಗೆ ಹಾಕ್ದೆ. ಹೋಗಿ ಬಂದು ಸೈಡಿಗೆ ಹಾಕ್ದೆ. ತೊಗೊಳ್ಳೋದೇ ಮರ್ತೋಗಿದ್ದೀನಿ. ಫುಲ್ ಬಿಸಿಲು. ಯಾರು ತಿಂತಿದ್ರು ಗೈಸ್. ನಾನು ದುಡ್ಡು ತರದೇನೆ ನನಗೆ ಚುರುಮುರಿ ಎಲ್ಲ ಮಾಡ್ತಿದ್ರು. ನನ್ನ ಫೇವ್ರೇಟ್
ಸೊ ದುಡ್ಡು ತರದೇ ನನ್ನ ಪರಿಸ್ಥಿತಿ ತಗೊಬರ್ಬೇಕಿತ್ತು, ತರಬೇಕಿತ್ತು ಅಂತ ಅನಿಸ್ತಿತ್ತು. ಅಂದರೆ ಯಾವಾಗ ಹೋಗ್ತೀವೋ ಇಲ್ಲಿಂದ ಅಂತ ಅನಿಸಿತ್ತು. ಬಿಕಾಸ್ ತುಂಬ ಬಿಸಿಲು ಮತ್ತು ಅವರೆಲ್ಲ ತಿಂತಿರಲ್ಲ. ನಂಗೆ ಬ್ಯಾಕ್. ಸೊ ಫಸ್ಟ್ ಟೈಮ್ ನಾನು ವಾಟರ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿದ್ದು. ಊಟಕ್ಕೆ ಅಂತ ಹೋದ್ವಿ. ಇಂಡಿಯನ್ ಥಾಲಿ ಇತ್ತು. ಸೂಪರ್ ಆಗಿತ್ತು. ಅಷ್ಟೆಲ್ಲ ತಿಂದ್ಬಿಟ್ಟೆ ನಾನು. ಫುಲ್ ಖಾಲಿ ಮಾಡಿದ್ದೆ. ಹೋಗಿ ನಾವು ಮುರುಡೇಶ್ವರಕ್ಕೆ. ಅಲ್ಲಿ ಹೋಗ್ಬಿಟ್ಟು ನಾವು ಬೀಚಲ್ಲಿ ಆಟ ಆಡ್ಕೊಂಡು ಬೀಚಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಸ್ಟ್ಯಾಚು ಹಾವ್ ಮಾಡಿದ್ರು. ನನಗೆ ಅದು ಹತ್ರ ಹೋಗೋಕ್ಕೆ ಭಯ ಆಗ್ತಾಯಿತ್ತು. ಸೊ ನಾನು ಆ ಕಡೆ ಸೈಡಿಂದ ಹೋದೆ. ಬಿಕಾಸ್ ನನಗೂ ಹಾವ್ಗೂ ಬರಲ್ಲ. ನಂಗೆ ತುಂಬ ಭಯ ಹಾವು ಕಂಡ್ರೆ. ಸೊ ಅದು ಕ್ರೌನ್ ಮತ್ತು ಇಟ್ಕೊಂಡಿರ್ತಾರಲ್ಲ, ಸೊ ಅದು ಎರಡಿತ್ತು. ಸೊ ಎರಡು ಲೈಟಿಂಗ್ಸ್ದೆ. ಸೊ ನಮ್ಮಗೆ ನಮೃತಂಗೆ, ಅಪ್ಪಿಗೆ, ಅಮ್ಮಗೆ, ಸಾನುಗೆ, ಶಿಖಂಗೆ ಎಲ್ಲರಿಗೂ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲಿ ಅವ್ರಿಗೆ ಬೇಗ ಕರ್ಕೊಂಡು ಹೋದರು. ಅಲ್ಲಿಂದ ವಾಪಸ್ ಬಂದ್ವಿ. ಅಷ್ಟೊಂದು ಜನ ಇದ್ದರು, ಯಾರೂ ಇಲ್ಲ. ಆ್ಯಂಡ್ ತಗೊಳ್ಳೋಣ ಅಂದ್ಕೊಂಡೆ. ನನ್ನ ದುಡ್ಡೇನಾಗಿದೆ ಅಂದರೆ ಇನ್ಸ್ಟೆಂಟ್ಲಿ ನನ್ನ ದುಡ್ಡು ಬ್ಯಾಗಲ್ಲಿತ್ತು. ಸೊ ತಗೊಳ್ಳೋಕ್ಕಾಗಿದ್ದು ವೆಂಟ್ ಟು ಹೋಟೆಲ್. ಅಲ್ಲಿ ನಾವು ಲೈಕ್ 11 ಗಂಟೆ ಅನಿಸುತ್ತೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ನಾನ್ ವೆಜ್ ತಿಂದ್ವಿ, ಏನು ಅಂತ ನೆನಪಾಗ್ತಿಲ್ಲ ನನಗೆ. ಸೊ ಅದು ತಿನ್ಕೊಂಡು ವಿ ವೆಂಟ್ ಟು ರೂಮ್. ನಮ್ಮ ರೂಮ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಫುಲ್ಲು ಲಾಸ್ಟ್ ಒಂದು ರೂಮಲ್ಲಿ 4 ಮೆಂಬರ್ಸ್ ಅಂತ ಇದ್ದಿದ್ದು. ಅಲ್ಲೊಂದು ವಿಂಡೋ ಇದೆ, ಅದು ಕ್ಲೋಸೇ ಆಗಿಲ್ಲ. ನಾನು ಆಮೇಲೆ ಕ್ಲೋಸ್ ಮಾಡಿದೆ, ಹಿಂಗೋ ಧೈರ್ಯ ಮಾಡಿ. ಆಮೇಲೆ ಆ್ಯಂಡ್ ನಾವು ರೂಮ್ಗೆ ಹೋದ್ವಿ. ಅಲ್ಲಿ ಮೇಲೆ 2 ಬೆಡ್ ಇತ್ತು, ಕೆಳಗೆ 2 ಬೆಡ್ ಇತ್ತು. ಸೊ ನಾನು ಅದು ನಂಗೆ ಫುಲ್ಲು ಸಾಫ್ಟ್ ನಂಗೆ ಹಾಕ್ಬರಲ್ಲ. ಸೊ ಹಂಗಾಗಿ ಕೆಳಗೆ ಮಲಗಿದ್ದೆ ನಾನು. ರೂಮ್ಗೆ ಹೋಗಿದ ತಕ್ಷಣ ಮಾಡಿದ ಕೆಲಸ ಅಂದರೆ ನಾನು ಫಸ್ಟು ನೋಡಿದಂದರೆ ಟಿ ವಿ. ನಾನು ಬಿಗ್ ಬಾಸ್ ಇಷ್ಟು ದಿನ ಮಿಸ್ ಮಾಡಿದ್ದಿಲ್ಲ. ಸೊ ಅವತ್ತು ಮಿಸ್ ಮಾಡಬಾರ್ದು ಅಂತ ಹೇಳಿ ಸಂಡೇ. ಸೊ ಅವತ್ತು ಶೋಭಾ ಶೆಟ್ಟಿ ಆಚೆ ಬಂದಿದ್ದು, ಎಲಿಮಿನೇಟ್ ಆಗಿದ್ದಿನ. ಸೊ ಆವಾಗ ನಾವು ಅದನ್ನ ನೋಡ್ತಾ ಇದ್ವಿ. ನೋಡಿಕೊಂಡು ನನ್ನ ಫ್ರೆಂಡ್ಸಿಗೆ ಏನಂದೆ ಅಂದರೆ ಬೆಳಿಗ್ಗೆ ಗಡಿಬಿಡಿ ಆಗೋದು ಬೇಡ, ನಾಳೆ ಏನು ಹಾಕ್ಕೊಳ್ತಿರೋ ಅದನ್ನ ಇವಾಗಲೇ ಎತ್ತು ಮಾಡಿಕೊಳ್ಳೋಣ ಅಂತ ಹೇಳಿ ನಮ್ಮ ಡ್ರೆಸ್ಸಸ್ನೆಲ್ಲ ಎತ್ತು ಮಾಡಿಕೊಂಡ್ವಿ. ಬಿಗ್ ಬಾಸ್ ನೋಡ್ತಾಯಿದ್ವಿ. ಆಮೇಲೆ ಮಲಗಿದ್ವಿ ನಾವೆಲ್ಲ. ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮಲಗಿದ್ವಿ. ಆಚೆ ಕಡೆ ಫುಲ್ ಸೌಂಡ್ ಬರ್ತಿದೆ. ಆಚೆ ಕಡೆ ಹೋಗಿ ನೋಡಿದ್ರೆ ಯಾರು ಮಲಗಿಲ್ಲ. ಎಲ್ಲರೂ ಎದ್ಬಿಟ್ಟು ಮಾತಾಡ್ತಿದ್ರು, ಬೇರೆಯವ್ರ ರೂಮ್ನ ನಾಕ್ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು. ನಾವು ಹೋದ್ವಿ. ಯಾರೋ ಬಂದ್ಬಿಟ್ಟು ಇಷ್ಟೊತ್ತಾಯಿತು ಮಲಗಿಲ್ವಾ ಅಂತ ಕೇಳಿದ್ರು. ಆವಾಗ ನೀರು ಬೇಕಿತ್ತು ಅಂತ ಕೇಳಿದ್ವಿ. ಅದಕ್ಕೆ ಎಷ್ಟು ವಾಟರ್ ಬಾಟಲ್ ಬೇಕು ಅಂತ ಕೇಳಿದ್ರು. 1 ಅಂತ ಹೇಳಿದ್ವಿ. ಆಮೇಲೆ ಅವ್ರು ಸರಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೋದರು. 3:15 ಅನಿಸುತ್ತೆ, 3:30, 3:15 ಅನಿಸುತ್ತೆ. ಮೊಬೈಲ್ನ ಚಾರ್ಜಿಗೆ ಹಾಕಿ ಮಲಗಿದೆ. ಸೆಕೆಂಡ್ ಡೇ ಅಷ್ಟೇ ಇದ್ದಿದ್ದು. ಅಲಾರಾಮ್ ಇಟ್ಟಿದೆ ಮೊಬೈಲಲ್ಲಿ. ತನಿಷಾ ನಾನು ಬೇಗ ಇದ್ದು ನಾನು ರೆಡಿ ಆದೆ. ನಾವೆಲ್ಲ ರೆಡಿ ಆಗಿ ಆಚೆ ಹೋಗ್ತೀವಿ. ನಾವೇ ಫಸ್ಟ್ ರೆಡಿ ಆಗಿರೋದು, ಯಾರೂ ರೆಡಿ ಆಗಿಲ್ಲ. ಸೊ ಹಂಗಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಕ್ಚುಲಿ ಇದನ್ನ ಬರಬೇಕಾದ್ರೆ ಮಾಡಿರೋದು. ಹೋಟೆಲಲ್ಲಿ ನಾವು ತಿಂಡಿ ಮಾಡಿದ್ವು. ಏನು ತಿಂಡಿ ಅಂದರೆ ಅಲ್ಲಿ ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ಸಾಂಬಾರು,
ಪಲಾವ್ ಇತ್ತು. ನಾನು ಪಲಾವ್ ನೋಡಿಲ್ಲ, ಉಪ್ಪಿಟ್ಟು ಮತ್ತು ಕೇಸರಿಬಾತ್ ನೋಡ್ಬಿಟ್ಟೆ. ನಂಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ಇಡ್ಲಿ ಸಾಂಬಾರು ಹಾಕ್ಸ್ಕೊಂಡು ಹಂಗೆ ಬಂದು ಕೂತ್ಕೊಂಡು ತಿಂತಿದ್ದೆ. ಅಮ್ಮಂಗೆ ಆಂಟಿಗೆಲ್ಲ ಫೋನ್ ಮಾಡಿ ಫಾಲ್ಸ್ ನೋಡ್ಕೊಂತ ಹೋದ್ವಿ. ಅಲ್ಲಿ Take me back. ಸಿಗಂದೂರ್ಗೆ ಅಲ್ಲಿ ಕ್ಯಾರಿ ಮಾಡೋದು ಅಂದ್ಬಿಟ್ಟು ಬಸ್ಸಲ್ಲಿ ಇಟ್ಬಿಟ್ಟೆ. ದುಡ್ಡು ಅದರೊಳಗೆ ಇತ್ತು, ರುಪೀಸ್ ಕೊಟ್ಟಿತ್ತು, ನಾನು ಖರ್ಚೇ ಮಾಡಿಲ್ಲ. ಸೊ ನಾನು ಎಷ್ಟು ಖರ್ಚು ಮಾಡಿದ್ದೆ ಅಂತ, ಐ ಮೀನ್ 3 days ಕಂಪ್ಲೀಟ್ ಆಗಿ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಮೇಲೆ ವಿ ಕೇಮ್ ಬ್ಯಾಕ್. ನೆಕ್ಸ್ಟ್ ಏನೇನಾಯಿತು ಅಂತ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಇರುತ್ತೆ ಅಂತ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ನನ್ನ ವೀಡಿಯೋಸ್ ಎವ್ರಿ ಸಂಡೇ 12:30ಗೆ, ಎವ್ರಿ ಟ್ಯೂಸ್ಡೇ 3 o'clock ಬರುತ್ತೆ. ಫಾರ್ ವಾಚಿಂಗ್, ಮೀಟ್ ಯು ಅಪ್ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ ಗೈಸ್. ತುಂಬ ದಿನ ಆಗಿತ್ತು ಹಿಂಗೆ ಹೇಳಿ.